ಕನಕಗಿರಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪೂಜ್ಯ ಭುವನೇಶ್ವರಿ ತಾತನವರಿಗೆ ನಮಸ್ಕರಿಸಿ, ಪೂಜ್ಯ ಚೆನ್ನಮಲ್ಲ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮದ ರೂವಾರಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿಯವರೇ, ಕರ್ನಾಟಕ ಸರ್ಕಾರದ ಆರ್ಥಿಕ ಸಲಹೆಗಾರರಾದಂಥ ಶ್ರೀ ಬಸವರಾಜ ರಾಯರೆಡ್ಡಿಯವರೇ, ಕೊಪ್ಪಳ ಲೋಕಸಭಾ ಸದಸ್ಯರಾದಂಥ ಶ್ರೀ ಕರಡಿ ಸಂಗಣ್ಣ ಅವರ, ಶಾಸಕರುಗಳಾದಂಥ ರಾಘವೇಂದ್ರ ಇಟ್ನಾಳ್ ಅವರ, ಶ್ರೀ ಜನಾರ್ದನ್ ರೆಡ್ಡಿ ಅವರ, ದೊಡ್ಡನಗೌಡ ಪಾಟೀಲ್ ಅವರ, ಮೇಲ್ಮನೆಯ ಸದಸ್ಯರುಗಳಾದಂಥ ಶರಣಗೌಡ ಬಯ್ಯಾಪುರ ಅವರ, ಹೇಮಲತಾ ನಾಯಕ್ ಅವರ, ಮಾಜಿ ಲೋಕಸಭಾ ಸದಸ್ಯರಾದಂಥ ಶ್ರೀ ಶಿವರಾಮೇಗೌಡ ಅವರ, ಮಾಜಿ ಸಚಿವರಾದಂಥ ಇಕ್ಬಾಲ್ ಅನ್ಸಾರಿ ಅವರ, ಮಾಜಿ ಸಚಿವರಾದಂಥ ಶ್ರೀ ಅಮರೇಗೌಡ ಬಯ್ಯಾಪುರ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಗೆಳೆಯರೇ, ಈ ಕನಕಗಿರಿ ಉತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕನಕಗಿರಿ ಉತ್ಸವ ನಡೀತಾ ಇರತಕ್ಕಂಥದ್ದು ಇದು 4ನೇ ವರ್ಷ. 2010ರಲ್ಲಿ ಶಿವರಾಜ್ ತಂಗಡಗಿಯವರು ಅವತ್ತು ಮಂತ್ರಿಯಾಗಿದ್ದರು. ಈ ಉತ್ಸವವನ್ನು ಪ್ರಾರಂಭ ಮಾಡಿದರು. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಲ್ಲಿ ಕನಕಗಿರಿನೂ ಕೂಡ ಒಂದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ನೂರಾರು ದೇವಸ್ಥಾನಗಳಿದ್ದಾವೆ, ಶಾಸನಗಳಿದ್ದಾವೆ, ಒಂದು ದೊಡ್ಡ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ. ಇವೆಲ್ಲವನ್ನು ಕೂಡ ಇವತ್ತಿನ ಯುವ ಜನತೆಗೆ ತಿಳಿಸಬೇಕಾಗ್ತದೆ. ನಮ್ಮ ದೇಶದ ಇತಿಹಾಸ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಕಲೆ, ನಮ್ಮ ದೇಶದ ಸಾಹಿತ್ಯ, ನಮ್ಮ ದೇಶದ ನೃತ್ಯ, ಇವೆಲ್ಲವನ್ನು ಕೂಡ ಪ್ರತಿಯೊಬ್ಬರು ತಿಳ್ಕೊಂಡಾಗಲೇ ದೇಶದ ಭವಿಷ್ಯವನ್ನು ಮತ್ತು ಜನರು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಅದೇನಪ್ಪ ಅಂತಂದರೆ, ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಯಾರಿಗೆ ಇತಿಹಾಸ ಗೊತ್ತಿರ್ತದೆ ಅವ್ರು ಮಾತ್ರ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಾನು ಹೇಳ್ತಕ್ಕಂಥ ಮಾತಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು. ಅದಕ್ಕೋಸ್ಕರ ಇವತ್ತಿನ ಯುವಜನತೆ ನಮ್ಮ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ಯುವ ಪೀಳಿಗೆ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ಸುಂದರವಾದಂಥ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ. ಇದು ಪ್ರತಿಯೊಬ್ಬರಿಗೂ ಕನಸಾಗಬೇಕು. ನಾವು ಯಾವಾಗ ಕನಸುಗಳನ್ನು ಕಟ್ಟಿಕೊಳ್ತೀವಿ, ಅದನ್ನು ನನಸು ಮಾಡಿದ್ರೆ ಅದೇ ನಾವು ಈ ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು. ಯಾವಾಗ ಸಾರ್ಥಕ ಆಗ್ತದೆ ಅಂತಂದರೆ, ನೀವು ಒಮ್ಮೆ ನಿಮ್ಮ ಜೀವನದ ಹಾದಿಯನ್ನು ನೋಡಬೇಕು. ನನ್ನ ಜೀವನ ಸಾರ್ಥಕ ಆಗಿದೆಯಾ ಇಲ್ವಾ, ಜನಪರವಾಗಿದೆಯಾ ಇಲ್ವಾ, ಬಡವರ ಪರವಾಗಿದೆಯಾ ಇಲ್ವಾ? ಯಾಕಂದರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಇಂಥ ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಏನಾದರೂ ಪ್ರಯತ್ನವನ್ನು ಮಾಡಿದ್ವಾ? ನಾವು ಯಾಕೆ ಬಸವಾದಿ ಶರಣರನ್ನು, ಅದರಲ್ಲೂ ವಿಶೇಷವಾಗಿ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದೀವಿ ಅಂತಂದರೆ, ಬಸವಾದಿ ಶರಣರು ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು, ಅಸಮಾನತೆಯನ್ನು, ಅಂಧಶ್ರದ್ಧೆಗಳನ್ನು, ಕಂದಾಚಾರವನ್ನು ತೊಡೆದಾಕ್ತಕ್ಕಂಥ ಪ್ರಯತ್ನವನ್ನು ಮಾಡೋದು. ನಮ್ಮ ಸಮಾಜ ವರ್ಟಿಕಲ್ ಆಗಿರ್ತಕ್ಕಂಥ ಸಮಾಜ. ಮನುಸ್ಮೃತಿ ಇದೆಯಲ್ಲ, ಮನುವಾದ ಇದೆಯಲ್ಲ, ಅದು ವರ್ಟಿಕಲ್ ಆಗಿರೋದು. ಮೇಲ್ಗಡೆ ಒಂದು ಜಾತಿ ಇರ್ತದೆ, ಕೆಳಗಡೆ ಒಂದು ಜಾತಿ ಇರ್ತದೆ. ಅದ್ರ ನಡುವೆ ಅನೇಕ ಜಾತಿಗಳಿರ್ತವೆ. ಜಾತಿಗಳ ಮೇಲೆ ಜೋಡಿಸ್ಬಿಟ್ಟಿದ್ದಾರೆ. ಸಮಾಜದಲ್ಲಿ ಚತುರ್ವರ್ಣ ವ್ಯವಸ್ಥೆಯನ್ನು ಮಾಡಿ ಕೆಲವರು ಶ್ರೇಷ್ಠರು, ಕೆಲವರು ಶ್ರೇಷ್ಠರಲ್ಲ, ಕನಿಷ್ಠರು ಅಂತ ಸಮಾಜವನ್ನು ಮಾಡಿಬಿಟ್ಟಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ. ಇದನ್ನೇ ಹಿಟ್ಲರ್ ಮತ್ತು ಮುಸೋಲಿನಿ ಮಾಡಿದ್ದು. ಜರ್ಮನಿನಲ್ಲಿ ಹಿಟ್ಲರ್ ಜರ್ಮನರು ಶ್ರೇಷ್ಠರು ಅಂತ ಮಾಡಕ್ಕೆ ಹೋಗಿ ಯಹೂದಿಗಳನ್ನು ಕೊಂದಾಕಿದ್ರು. ಜರ್ಮನರು ಶ್ರೇಷ್ಠರು, ಅದನ್ನು ಫಾಲೋ ಮಾಡೋರು ನಮ್ಮ ದೇಶದಲ್ಲಿ ಇದ್ದಾರೆ ಬಹಳ ಜನ. ಹಿಟ್ಲರ್ನ ಫಾಲೋ ಮಾಡೋರು, ಮುಸೋಲಿನಿ ಫಾಲೋ ಮಾಡೋರು ನಮ್ಮ ದೇಶದಲ್ಲಿ ಇದ್ದಾರೆ. ಅದು ಹೋಗ್ಬೇಕು. ಪಾಪ ಆ ಹಿಟ್ಲರು ಶ್ರೇಷ್ಠ, ಜರ್ಮನರು ಶ್ರೇಷ್ಠ, ಯಹೂದಿಗಳು ಕನಿಷ್ಠ ಅಂತ ಅನ್ಕೊಂಡು 58 ಲಕ್ಷ ಯಹೂದಿಗಳನ್ನು ಕೊಂದಾಕ್ತಾರೆ. 58 ಲಕ್ಷ ಯಹೂದಿಗಳನ್ನು ಕೊಂದಾಕಿ ಕೊನೆಗೆ ತಾನೇ ಹೇಡಿಯಾಗಿ ಗುಂಡಾರಿಸ್ಕೊಂಡು ಸತ್ತೋಯ್ತಾನೆ. ಹಿಟ್ಲರ್ ಹೇಡಿ ತರ ಇಡೀ ಜಗತ್ತಿನ ಜನ ತಿರುಗಿ ಬಿದ್ದಾಗ ಹಿಟ್ಲರ್ ತಾನೇ ಗುಂಡಾರಿಸ್ಕೊಂಡು ಸತ್ತೋಗ್ಬಿಡ್ತಾರೆ. ಆ ರೀತಿ ನಮ್ಮ ದೇಶದಲ್ಲಿ ಆಗಬಾರದು. ಯಾರು ಶ್ರೇಷ್ಠರಲ್ಲ, ಯಾರ ಕನಿಷ್ಠರು ಅಲ್ಲ, ನಾವೆಲ್ಲ ಮನುಷ್ಯರು. ಶ್ರೇಷ್ಠರು ಅಂತ ಹೇಳ್ಕೊಳ್ಳೋರು ಇದ್ದಾರಲ್ಲ, ಅವರು ಮನುಷ್ಯರೇ ಅಲ್ಲ. ಕನಿಷ್ಠರು ಅಂತ ಬೇರೆಯವ್ರನ್ನ ಕರೀತಾರಲ್ಲ, ಅವರು ಮಾನವರು ಅಲ್ವೇ ಅಲ್ಲ. ನಾವೆಲ್ಲ ಮನುಷ್ಯರು ಮೂಲತಃ. ಅದನ್ನೇ ಬಸವಾದಿ ಶರಣರು ಹೇಳಿದ್ರು. ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ, ಕಂದಾಚಾರಗಳಿಲ್ಲದೆ ಇರತಕ್ಕಂಥ, ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು. ಅಂಥ ಸಮಾಜವನ್ನು ಮಾಡಬೇಕು. ಮನುಷ್ಯರಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಮಾಡಬೇಕು.
ಮನುಷ್ಯರನ್ನ ಪ್ರೀತಿಸಬೇಕೇ ಹೊರತು ಮನುಷ್ಯನನ್ನ ದ್ವೇಷಿಸಬಾರದು. ಯಾವುದೇ ಕಾರಣಕ್ಕೆ ಅವನು ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಅವರನ್ನ ಪ್ರೀತಿಸ್ತಕ್ಕಂಥ ಮನೋವೃತ್ತಿಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇಂದಿನ ಸಮಾಜದಲ್ಲಿ. ಯಾರನ್ನು ದ್ವೇಷಿಸಬಾರದು. ಇದು ನಮ್ಮ ಇತಿಹಾಸದಿಂದ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇತಿಹಾಸ ನಾವು ತಿಳ್ಕೋಬೇಕು, ನಮ್ಮ ಪರಂಪರೆಯನ್ನು ತಿಳ್ಕೋಬೇಕಾಗ್ತದೆ, ನಮ್ಮ ಸಂಸ್ಕೃತಿಯನ್ನು ತಿಳ್ಕೋಬೇಕಾಗ್ತದೆ, ನಮ್ಮಲ್ಲಿರ್ತಕ್ಕಂಥ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಹುಟ್ಟಿದ್ರು ಅಂತ ಹೇಳ್ತೀವಿ ನಾವು. ಅದರ ಅಭಿವೃದ್ಧಿ ಮಾಡಲಿಕ್ಕೋಸ್ಕರವಾಗಿ 100 ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ. 100 ಕೋಟಿ ರೂಪಾಯಿ. ಜನಾರ್ದನ ರೆಡ್ಡಿಯವರು ಪಾಪ ಖುಷಿಯಿಂದ ನನಗೆ ಧನ್ಯವಾದಗಳನ್ನು ಹೇಳಿದರು. ಈಗಲೂ ಹೇಳಿದರು. ಅವ್ರ ಕ್ಷೇತ್ರದಲ್ಲಿ ಬರ್ತದೆ. ಯಾಕೆ ಕೊಟ್ಟೆ ಅಂತಂದ್ರೆ, ಹನುಮನನ್ನ ನಾವು ಪೂಜಿಸ್ತೀವಿ. ಬರೀ ಶ್ರೀರಾಮನ ಅಷ್ಟೇನೆ ಪೂಜಿಸಲ್ಲ, ನಾವು ಹನುಮನನ್ನು ಪೂಜಿಸ್ತೀವಿ. ಶ್ರೀರಾಮಚಂದ್ರನನ್ನ, ಲಕ್ಷ್ಮಣನನ್ನ, ಸೀತೆಯನ್ನ, ಹನುಮನನ್ನ ಬಿಟ್ಟು ನೋಡಕ್ಕಾಗಲ್ಲ. ಇವು 4 ಜನರು ಒಟ್ಟಿಗೆ ಇರ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ, ಶ್ರೀರಾಮಚಂದ್ರನನ್ನ ಪ್ರತ್ಯೇಕವಾಗಿ ನೋಡ್ತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಸೀತಾರಾಮ್ ಸೀತಾರಾಮ್ ಸೀತಾರಾಮ್ಗೆ ಜೈ ಅಂತ ಹೇಳ್ತೀನಿ ಹೊರತು ಬರೀ ಶ್ರೀರಾಮಚಂದ್ರ ಜೈ ಅಂತ ಹೇಳೋದು. ಅದೇನೆ ನಮ್ದು ಅವಿಭಕ್ತ ಕುಟುಂಬ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದು ನಮ್ಮ ಹಿಸ್ಟ್ರಿ, ಅದು ನಮ್ಮ ಪರಂಪರೆ, ಅದು ನಮ್ಮ ಸಂಸ್ಕೃತಿ. ನಾವು ಜಂಟಿ ಕುಟುಂಬವನ್ನು ಬಂದಿರತಕ್ಕಂಥವ್ರು. ಅದಕ್ಕೆ ಯಾಕೆ ನಮ್ಮ ಶ್ರೀರಾಮನ ದೇವಸ್ಥಾನಗಳಲ್ಲಿ ಶ್ರೀರಾಮಚಂದ್ರ ಇರ್ತಾನೆ, ಲಕ್ಷ್ಮಣ ಇರ್ತಾರೆ, ಸೀತೆ ಇರ್ತಾರೆ, ಆಂಜನೇಯ ಇರ್ತಾರೆ. ಯಾಕಂತಂದ್ರೆ ಇದು ಪರಂಪರೆ, ಅವಿಭಕ್ತ ಕುಟುಂಬದ ಪರಂಪರೆ. ನಾವು ಪ್ರತ್ಯೇಕವಾಗಿ ನೋಡಕ್ಕೆ ಹೋಗ್ಬಾರ್ದು, ಶ್ರೀರಾಮಚಂದ್ರನ ನೋಡಕ್ಕೆ ಹೋಗ್ಬಾರ್ದು. ಇಲ್ಲದೆ ಹೋದರೆ ರಾಮಾಯಣನೂ ಗೊತ್ತಿರಲ್ಲ, ಮಹಾಭಾರತನೂ ಗೊತ್ತಿರಲ್ಲ ಅವರಿಗೆ. ಮಹಾಭಾರತನೂ ಗೊತ್ತಿರಲ್ಲ, ರಾಮಾಯಣನೂ ಗೊತ್ತಿರಲ್ಲ. ನೀವು ಯಾವ್ದಾದ್ರು ದೇವಸ್ಥಾನದಲ್ಲಿ ನೋಡಿದ್ದೀರಾ ಶ್ರೀರಾಮಚಂದ್ರ ಒಬ್ಬನೇ ಇರೋದನ್ನು ನೋಡಿದ್ದೀರಾ? ಹೌದಮ್ಮ, ಶ್ರೀರಾಮಚಂದ್ರ ಒಬ್ಬರೇ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಆಮೇಲೆ ಶ್ರೀರಾಮಚಂದ್ರನ ಒಬ್ಬರೇ ಇರೋದು ನಾನು ನೋಡಿಲ್ಲ. ಆಯ್ತು, ಈಗ ಪಾಪ ಇವ್ರು ಏನೋ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ. ನಾನಂತೂ ನೋಡಿಲ್ಲ. ನಾನು ಬಹಳ ಇತಿಹಾಸ ಓದ್ಕೊಂಡಿದ್ದೀನಿ, ರಾಮಾಯಣ ಓದ್ಕೊಂಡಿದ್ದೀನಿ, ಮಹಾಭಾರತ ಓದ್ಕೊಂಡಿದ್ದೀನಿ. ಶ್ರೀರಾಮಚಂದ್ರ ಜೊತೆ ಲಕ್ಷ್ಮಣ ಸೀತೆ ಇಬ್ಬರು ಕಾಡಿಗೆ ಹೋದ್ರು ಅಲ್ವಾ? ಮತ್ತೆ ಹೆಂಗೆ ಬೇರ್ಪಡಿಸಕ್ಕಾಗತ್ತೆ ಅವ್ರನ್ನ? ಅದರಿಂದ ನಾವು ಇತಿಹಾಸನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು, ಪುರಾಣಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ನಾವು ಸರಿಯಾದ ದಾರಿನಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಬಸವಾದಿ ಶರಣರು ಏನು ಹೇಳಿದ್ರು? ಕಾಯಕವೇ ಕೈಲಾಸ ಅಂತ. ಎಲ್ಲರೂ ಕಾಯಕ ಮಾಡಿ. ಕಾಯಕ ಅಂತಂದ್ರೆ ಉತ್ಪಾದನೆ, ಸಂಪತ್ತನ್ನು ಉತ್ಪಾದನೆ ಮಾಡೋದು. ದಾಸೋಹ ಅಂತಂದ್ರೆ ಅದನ್ನ ಹಂಚ್ಕೊಳ್ಳೋದು. ಉತ್ಪಾದನೆ ಮತ್ತೆ ಹಂಚ್ಕೊಳ್ಳೋದು. ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಕೂತ್ಕೊಂಡು ತಿನ್ನೋದಲ್ಲ, ಎಲ್ಲರೂ ಕಾಯಕ ಮಾಡಬೇಕು. ಬಂದದನ್ನೇ ಎಲ್ಲರೂ ಹಂಚ್ಕೋಬೇಕು.
ಅದಕ್ಕೆ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಹೇಳಿದ್ರು. ಕುವೆಂಪು ಅವರು ಏನು ಹೇಳಿದ್ರಮ್ಮ? ಸರ್ವೋದಯವಾಗಲಿ ಸರ್ವರಲ್ಲಿ, ಸರ್ವೋದಯವಾಗಲಿ ಸರ್ವರಲ್ಲಿ. ಯಾರು ಹೇಳಿದ್ದು ಇದನ್ನ? ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದು. ಅದನ್ನ ಇದನ್ನೆಲ್ಲ ತಿಳ್ಕೋಬೇಕಲ್ಲ ನಾವು, ಇತಿಹಾಸ ಗೊತ್ತಾಗಬೇಕಲ್ಲ. ಸರ್ವೋದಯ ಯಾರು ಹೇಳಿದ್ರು? ಅದರಿಂದ ನಮ್ಗೆ ಇತಿಹಾಸನೇ ಗೊತ್ತಿಲ್ಲದೆ ಹೋದ್ರೆ ಭವಿಷ್ಯ ಹೆಂಗ್ ರೂಪಿಸ್ತೀವಿ? ಅದಕ್ಕೆ ಇಂಥ ಉತ್ಸವಗಳು ಬೇಕಾಗ್ತದೆ. ಹಂಪಿ ಉತ್ಸವ ಯಾಕೆ ಮಾಡ್ತೀವಿ? ವಿಜಯನಗರದ ಸಾಮ್ರಾಜ್ಯ ಗೊತ್ತಾಗಬೇಕು ಬೇಡ? ಕೃಷ್ಣದೇವರಾಯನ ಆಡಳಿತ ಗೊತ್ತಾಗಬೇಕು ಬೇಡ? ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತ ಗೊತ್ತಾಗಬೇಕು ಬೇಡ? ಶಾ ಮಹಾರಾಜರ ಆಡಳಿತ ಗೊತ್ತಾಗಬೇಕು ಬೇಡ? ಈ ದೇಶಕ್ಕೆ ಮೀಸಲಾತಿ ಹೆಂಗ್ ಬಂತು ಅಂತ ಗೊತ್ತಾಗಬೇಕು ಬೇಡ? ಯಾರು ಈ ದೇಶದಲ್ಲಿ ಮೀಸಲಾತಿ ಮೊದಲು ಮಾಡಿದವರು? ಸಾವು ಮಹಾರಾಜರು, ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದು ಗೊತ್ತಾಗಬೇಕಲ್ಲ. ಮೀಸಲಾತಿನ ವಿರೋಧ ಮಾಡಿಬಿಟ್ರೆ ಮಹಿಳೆ, ಈಗ ನೀವೆಲ್ಲ ಸಂವಿಧಾನ ಬಂದ ಮೇಲೆ ಅವಕಾಶಗಳು ಸಿಕ್ಕಿದೆ ನಿಮ್ಗೆ. ಇತ್ತ ಯಾರು ಮಾಡಿದವರು ನಿಮಗೆ ವಿದ್ಯೆ ಕಲಿಬೇಡಿ ಅಂತ? ನಾವೇ ಮಾಡ್ಕೊಂಡದಲ್ಲ, ಚತುರ್ವರ್ಣ ವ್ಯವಸ್ಥೆ ನಾವೇ ಮಾಡ್ಕೊಂಡದಲ್ಲ. ಮತ್ತೆ ಇದು ಗೊತ್ತಾಗಬೇಕ ಬೇಡ? ಮಹಿಳೆಯರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಶೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಗೊತ್ತಾಗಬೇಕ ಬೇಡ? ಮತ್ತೆ ಬಸವಾದಿ ಶರಣರು ಸಾಮಾಜಿಕ ಚಳುವಳಿ ಯಾಕೆ ಮಾಡಿದ್ರು? ಅಕ್ಕ ಮಹಾದೇವಿ ಅವರಿಗೆ ಅನುಭವ ಮಂಟಪದಲ್ಲಿ ಯಾಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು? ಅಕ್ಕಮಹಾದೇವಿಗೆ ವಿಜಯನಗರ ಮಹಿಳಾ ಕಾಲೇಜಿಗೆ ಹೆಸರಿಟ್ಟವರು ಯಾರು? ಸಿದ್ದರಾಮಯ್ಯ. ರಾಯರೆಡ್ಡಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ಅದಕ್ಕೆ ಹೆಸರಿಟ್ಟವರು. 2017ರಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರು ಫೋಟೋ ಇಡಬೇಕು ಅಂತ ತೀರ್ಮಾನ ಮಾಡಿದವರು ಯಾರು? ಸಿದ್ದರಾಮಯ್ಯ. ಕಿತ್ತೂರಾಣಿ ಚೆನ್ನಮ್ಮನ ಜಯಂತಿ ಆಚರಣೆ ಮಾಡಿದವರು ಯಾರು? ಸಿದ್ದರಾಮಯ್ಯ. ಯಾಕಂತಂದ್ರೆ ಇತಿಹಾಸ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಇತಿಹಾಸ ಗೊತ್ತಾದ್ರೆ ಮಾತ್ರ ನಾವು ನಮ್ಮ ತಪ್ಪುಗಳನ್ನು ತಿದ್ಕೊಂಡು ಮುಂದೆ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ನಾನು ಬಹಳ ಮಾತನಾಡಕ್ಕೆ ಹೋಗಲ್ಲ. ರಾಯರೆಡ್ಡಿಯವರು ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆಗೆ ಈಗ ಕನಕಗಿರಿ ಕ್ಷೇತ್ರಕ್ಕೆ ಬರ್ತದೆ ನವಿಲೆ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಅದಕ್ಕೆ 15,600 ಕೋಟಿ ರೂಪಾಯಿ ಒಂದು ಅಂದಾಜು ಮಾಡಿಸಿದ್ದೀವಿ. ಅದನ್ನ ಪರ್ಯಾಯ ಇದನ್ನು ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಆದರೆ ಆಂಧ್ರ ಮತ್ತು ತೆಲಂಗಾಣ ಆ ರಾಜ್ಯಗಳ ಅನುಮತಿ ಅವ್ರ ಜೊತೆ ಮಾತಾಡಬೇಕಾಗುತ್ತೆ, ಅವ್ರನ್ನೂ ಒಪ್ಪಿಸ್ಕೋಬೇಕಾಗುತ್ತೆ. ಯಾಕಂದರೆ ತುಂಗಭದ್ರಾ ಡ್ಯಾಮು ಬರೀ ಕರ್ನಾಟಕದ ಅಷ್ಟೇ ಅಲ್ಲ. ಹೇಳಿದ್ರು ಅವರು, ಕರಡಿ ಸಂಗಣ್ಣ ಹೇಳಿದ್ರು, 130 TMC ಇದ್ದದ್ದು ಈಗ 100 TMC ಆಗ್ಬಿಟ್ಟದೆ. ಹಾಗಾಗಿ ಈ ಭಾಗದ ರೈತರಿಗೆಲ್ಲ ತೊಂದರೆ ಆಗ್ಬಿಟ್ಟದೆ. ನೀರು ಸಿಗ್ತಾ ಇಲ್ಲ, ನೀರಾವರಿ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. 30 TMC ನೀರು ಕಡಿಮೆ ಆಗ್ಬಿಟ್ಟದೆ. ಅದಕ್ಕೋಸ್ಕರ ಅವರು ಒಂದು ಮಾತು ಹೇಳಿದ್ರು, ಇದರಿಂದ ಅಪ್ಪರ್ ಕೃಷ್ಣಾದಿಂದ ನೀರು ತಗೊಬಂದು ತುಂಗಭದ್ರಿಗೆ ಅದು ಚರ್ಚೆ ಮಾಡಬೇಕಾಗ್ತದೆ, ಚರ್ಚೆ ವಿಷಯ. ಯಾಕಂತಂದರೆ ಈಗಾಗಲೇ 130 TMC ಇದನ್ನು ಸೆಕೆಂಡ್ ಸ್ಟೇಜ್ನಲ್ಲಿ ಅದನ್ನು ಹಂಚಿಕೆ ಆಗ್ಬಿಟ್ಟದೆ. ಅಲ್ಲಿ ನೀರಿದೆಯೇ ಇಲ್ವೋ ಅಂತ ಗೊತ್ತಿಲ್ಲ, ನೀರಿದೆಯೋ ಇಲ್ಲ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ನವಲೆ ಜಲಾಶಯ ನಿರ್ಮಾಣ ಮಾಡಬೇಕು ಅಂತ ಹೊರಟಿರೋದು. ಆಂಧ್ರದ ಜೊತೆ
ಮತ್ತೆ ತೆಲಂಗಾಣದವ್ರ ಜೊತೆ ಮಾತಾಡಿ ಆ ಜಲಾಶಯವನ್ನ ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮಾಡಬೇಕಾಗ್ತದೆ. ಕೊಪ್ಪಳ, ನಾನು ಪಾರ್ಲಿಮೆಂಟಿಗೆ ನಿಂತಿದ್ದಂಥ ಕೊಪ್ಪಳ, ನಾನು ಪಾರ್ಲಿಮೆಂಟಿಗೆ 1991ನಲ್ಲಿ ನಿಂತಿದ್ದೆ ಇಲ್ಲಿ. ಆಗ ಕರಡಿ ಸಂಗಣ್ಣು ನಮ್ಮ ಜೊತೆಲೇ ಇದ್ದ. ಏನು ಕರಡಿ ಸಂಗಣ್ಣ ಪಾರ್ಲಿಮೆಂಟ್ ನಿಂತಿದ್ದಾಗ ನಾನು ಬರೀ 10,000ದಲ್ಲಿ ಸೋತ್ಬಿಟ್ಟೆ. ಆದರೂ ನಾನು ಸೋತು ಗೆದ್ದಿದ್ದೇನೆ. ಯಾಕಂತಂದ್ರೆ ಅವತ್ತು ರಾಜೀವ್ ಗಾಂಧಿಯವರು ಹತ್ಯೆ ಆಗದೆ ಹೋಗಿದ್ರೆ 100ಕ್ಕೆ 100 ಕೊಪ್ಪಳ ಕ್ಷೇತ್ರದಿಂದ ನಾನು ಗೆಲ್ತಿದ್ದೆ, ಲೋಕಸಭಾ ಸದಸ್ಯನ ಆಗ್ತಿದ್ದೆ. ಆದರೆ ರಾಜೀವ್ ಗಾಂಧಿ ಅವರು ಹತ್ಯೆ ಆಗಿಬಿಡ್ತು. ನಾನು ಅವತ್ತು ಜನತಾದಳದಿಂದ ಅಭ್ಯರ್ಥಿಯಾಗಿದ್ದೆ. ಹಾಗಾಗಿ ಸೋಲ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಒಂದು ವೇಳೆ ಈಗ ಒಳ್ಳೇದೇ ಆಯ್ತೇನೋ ಅಂತ ಅನ್ಸುತ್ತೆ. ನಾನು ಆಗ MP ಆಗ್ಬಿಟ್ಟಿದ್ರೆ ರಾಜಕಾರಣದಲ್ಲಿ ಇದ್ಬಿಡ್ತಿದ್ದೆ. ಆಗ ರಾಜ್ಯ ರಾಜಕಾರಣಕ್ಕೆ ಗೊತ್ತಿರಲಿಲ್ಲ. ಮತ್ತೆ 2 ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶನೂ ಸಿಗ್ತಿದ್ದಿಲ್ಲ. ಇವೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೂ ಸಾಧ್ಯ ಆಯ್ತಿಲ್ಲ. 2013ರಿಂದ 2018ರವರೆಗೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಇಂದಿರಾ ಕ್ಯಾಂಟೀನ್, ಕೃಷಿ ಭಾಗ್ಯ, ಶಾದಿ ಭಾಗ್ಯ, ಶೂ ಭಾಗ್ಯ, ಇವೆಲ್ಲ ಕಾರ್ಯಕ್ರಮಗಳು ಮಾಡೋಕ್ಕಾಯ್ತಲ್ಲ. ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಯಾಕಂತಂದ್ರೆ ನಾವು, ನಮ್ಮ ಸಂವಿಧಾನ ಏನು ಹೇಳ್ತದೆ ಅಂದರೆ ಅಸಮಾನತೆಯನ್ನು ತೊಡೆದಾಕಿ ಅವ್ರು ಹೇಳಿದ್ರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ 1950 ಜನವರಿ 26ನೇ ತಾರೀಕು ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೆ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ. ಈ ಅಸಮಾನತೆಯನ್ನು ತೊಡೆದಾಕದೆ ಹೋದ್ರೆ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ. ಎಲ್ಲಿವರೆಗೆ ನಾವು ಮಹಿಳೆಯರಿಗೆ, ದುರ್ಬಲ ವರ್ಗದ ಜನರಿಗೆ, ಈ ಹಿಂದುಳಿದಂಥವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಲ್ವೋ ಅಲ್ಲಿವರೆಗೆ ಸಮಾನತೆ. ಇದನ್ನೇ ಬಸವಾದಿ ಶರಣರು ಹೇಳಿದ್ದರು ಅಲ್ವಾ? ಅದಕ್ಕೆ ಅವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರೋದು. ಸಾಂಸ್ಕೃತಿಕ ನಾಯಕ ಬೇರೆ ಯಾರು ಮಾಡಿರಲಿಲ್ಲ. ಏನು ಬಸವಣ್ಣ ಈಗ 12ನೇ ಶತಮಾನದಲ್ಲಿದ್ದವ್ರು, ಬಸವಣ್ಣ 12ನೇ ಶತಮಾನದಲ್ಲಿದ್ದಂಥವ್ರು ಬಸವಣ್ಣವರು. ಅದರಿಂದ ಇದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಇದನ್ನ ಶಿವರಾಜ್ ತಂಗಡಿಗೆ ಎಲ್ಲೋದವನು ಇನ್ನು ನಿಲ್ಲಿಸ್ಬೇಡ, ಇದನ್ನ ಉತ್ಸವ ಮಾಡ್ತಾ ಇರು. ನಮ್ದೆಲ್ಲ ಸರ್ಕಾರದಿಂದ ನಿನಗೆ ಎಲ್ಲ ಸಹಾಯವನ್ನು ಮಾಡಿಕೊಳ್ಳು. ಐತಿಹಾಸಿಕವಾದಂಥ ಸ್ಥಳಗಳ ಉತ್ಸವ ಮಾಡಬೇಕಾಗ್ತದೆ. ನಮ್ಮ ಇತಿಹಾಸ ತಿಳ್ಕೋಬೇಕಾಗ್ತದೆ. ಆ ತಿಳ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ರಾಯರೆಡ್ಡಿ ನಮ್ಮ ಆರ್ಥಿಕ ಸಲಹೆಗಾರರು, ಅವರು ಈ ಸಾರಿ ಬಜೆಟನ್ನು ತಯಾರು ಮಾಡುವಾಗ ಅವ್ರ ಪಾತ್ರನೂ ಕೂಡ ಬಹಳ ದೊಡ್ಡ ಪಾತ್ರ ಇತ್ತು. ಈಗ ನಮ್ಮ ಬಜೆಟ್ನಲ್ಲಿ 3,71,383 ಕೋಟಿ ರೂಪಾಯಿಗಳ ಬಜೆಟನ್ನು ಮಂಡಿಸಿದ್ದೀವಿ. 3,71,383 ಕೋಟಿ. ಈ ವರ್ಷ ಅಂದರೆ 23-24 ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದಂಥ
ಬಜೆಟ್ಟು 3,09,000 ಕೋಟಿಗಳು. ನಾನು ಮಂಡಿಸಿರೋದು 3,71,000 ಕೋಟಿಗಳು. ಅಂದರೆ 62,000 ಕೋಟಿ ರೂಪಾಯಿಗಳ ಹೆಚ್ಚು ಬಜೆಟನ್ನು ಮಂಡಿಸಿದೆ. ಅದು ಕೆಲವರು ಟೀಕೆ ಮಾಡ್ತಾರಲ್ಲ, ಸುಳ್ಳೋ ನಿಜನ? 62,000 ಕೋಟಿ ಹೆಚ್ಚಾದ ಮೇಲೆ ನಾವು ಖಜಾನೆ ಖಾಲಿಯಾಗಿದೆ. ಖಜಾನೆ ಖಾಲಿಯಾಗಕ್ಕೆ ಬಿಡಲ್ಲ. ಈ ರಾಜ್ಯದ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಬಸವಾದಿ ಶರಣರು ಹೇಳಿರೋದು ಸಮಾಜದಲ್ಲಿ ಸಮಾನತೆ ಬರಬೇಕು. ನಮ್ಮ ಸಂವಿಧಾನದಲ್ಲಿ ಹೇಳಿರೋದು ಸಮಾಜದಲ್ಲಿ ಸಮಾನತೆ ಬರಬೇಕು. ನಮ್ಮ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇವು ಮೂರರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು ನಾನು, ಬದ್ಧತೆ ಇಟ್ಕೊಂಡಿರ್ತಕ್ಕಂಥವನು ನಾನು. ಅಂತ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಈಗ ನಾವು 5 ಗ್ಯಾರಂಟಿಗಳನ್ನು ಮಾಡಿದ್ದೀವಿ. ಅಧಿಕಾರಕ್ಕೆ ಬಂದು 9 ತಿಂಗಳಾಯಿತು. 9 ತಿಂಗಳು 5 ಗ್ಯಾರಂಟಿ, 36,000 ಕೋಟಿ ಖರ್ಚು ಮಾಡಿದ್ದೀವಿ. ಮುಂದಿನ ವರ್ಷ 52,009 ಕೋಟಿ ಇಟ್ಟಿದ್ದೀವಿ. ಅದಲ್ಲದೆ 1,20,000 ಕೋಟಿ, 1,20,000 ಕೋಟಿ ಈ ಗ್ಯಾರಂಟಿಗಳಿಗೆ ಖರ್ಚಾಗ್ತಕ್ಕಂಥ ಹಣನೂ ಸೇರಿ ಸುಮಾರು 68,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಹಾಸನಕ್ಕೂ ಕೂಡ ಸಾವಿರಾರು ಕೋಟಿ ಕೊಡಲಿಕ್ಕೆ ಸಾಧ್ಯ ಆಗಿರೋದು. ಈಗ ಯಲಬುರ್ಗಕ್ಕೆ 970 ಕೋಟಿ 38 ಕೆರೆ ತುಂಬಿಸೋದು. 970 ಕೋಟಿ DPR ಬೇರೆ ಮಾಡಿಸ್ಬಿಟ್ಟಿದ್ದಾರೆ ರಾಯರೆಡ್ಡಿ. 2 ನಗರಕ್ಕೂ 203 ಕೋಟಿ. ಕರಟಗಿಗೆ 203 ಕೋಟಿ ಕುಡಿಯ ನೀರಿಗೆ. ಅಂಜನಾದ್ರಿ ಬೆಟ್ಟಕ್ಕೆ 100 ಕೋಟಿ. ಇವೆಲ್ಲ ಕೊಪ್ಪಳದವೇ ಅಲ್ವಾ? ಎಲ್ಲ ಕೊಪ್ಪಳ ಜಿಲ್ಲೆನೇ ಅಲ್ವಾ? ಸೊ ಅದರಿಂದ ಕೊಪ್ಪಳ ಜಿಲ್ಲೆ ಒಂದು ರೀತಿ ನಮ್ಮ ಜಿಲ್ಲೆನೇ. ಅದು ಕೊಪ್ಪಳ ಜಿಲ್ಲೆ ಅಂತಂದ್ರೆ ಇಲ್ಲಿ ನಾನು ಯಾವಾಗ ಕೊಪ್ಪಳಕ್ಕೆ ಬಂದರೂ ಕೂಡ ನನ್ನ ಸ್ವಂತ ಕ್ಷೇತ್ರಕ್ಕೆ ಬಂದಾಗ ಆಗ್ತದೆ. ನನ್ನ ಸ್ವಂತ ಕ್ಷೇತ್ರಕ್ಕೆ ಬಂದಾಗ ಆಗ್ತದೆ. ಕರ್ನಾಟಕವೇ ನಮ್ಮ ಕ್ಷೇತ್ರ, ಆದರೂ ಕೊಪ್ಪಳ ಲೋಕಸಭಾ ಕ್ಷೇತ್ರ ವಿಶೇಷವಾಗಿ ಇಲ್ಲಿ ಜನ ನನ್ನನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಅದಕ್ಕಾಗಿ ನಾನು ಚಿರುಣಿಯಾಗಿದ್ದೇನೆ ಅಂತಕ್ಕಂಥ ಈ ಇವನು ತಂಗಡಿಗೆ ಅದಕ್ಕೆ ಹಿಂದ್ಗಡೆ ಬಂದು ನಿಂತಿರೋದು. ಪ್ರಾಧಿಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವರ್ಷ ಕನಕಗಿರಿ ಪ್ರಾಧಿಕಾರವನ್ನು ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಉತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಿಮ್ಮೆಲ್ಲರಿಗೂ ಶುಭರಾತ್ರಿಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.